ಗಂಡ ಮಾವಿನಕಾಯಿ ಅಂತೂ ತುಪ್ಪದ ಗದ ಕಳಗಂದ ಆವತ್ತಿಂದ ಹೇಳ್ಕೊಳ್ತಿದ್ವಿ ನೀನು ತತ್ತನೆ ಇದ್ದಿಲ್ಲ. ಚೆನ್ನಾಗಿದೆ ತಂದಿದ್ದಿ, ಬರೀ ಮೂದೆ ಮುದ್ದು ತಂದಿದ್ಯಲ್ಲ. ಇನ್ನೊಂದು ನಾಲ್ಕು ತರಬೇಕಾಯ್ತು ನೀನು. ಏನು ದಿಪ್ಪು ನನಗೆ ಬರೀ ಮೂದೆ ತಕ ಬಂದಿದ್ದ ನೋಡು. ಆವತ್ತಿಂದ ನಂಗೆ ಮಾವಿನಕಾಯಿ ತಿನ್ಬೇಕು ಅಂತ ಒತ್ತಿ ಆತಾಗಿತ್ತಾ. ಉಕ್ಕಿ ಉಕ್ಕಿ ತಾಕಾಯ್ತು. ತಿಕ್ಕನೂ ಇಲ್ಲ ಏನೂ ಇಲ್ಲ. ಅಮ್ಮ ಎಲ್ಲನೂ ಕೊಯ್ದ್ಬಿಟ್ಟು ಉಪ್ಪಿನಕಾಯಿಗೆ ತುಂಬುತ್ತಿತ್ತು. ಅಮ್ಮಂಗೂ ಬುದ್ಧಿ ಇಲ್ಲ. ಮಾವಿನಕಾಯಿ ತಿನ್ನೋದಂದ್ರೆ ಉಪ್ಪಿನಕಾಯಿನೇ ಮಾಡ್ಬಿಟ್ಟು ಉಪ್ಪಿನಕಾಯಿ ತಿನ್ನು ಮಾವಿನಕಾಯಿ ಏನು ಮಾಡೋಕ್ಕೆ ಅಂತಲ್ಲ ಅಮ್ಮ. ತದಿಕಂಗಂದ ಬಾಯಿಲೆಲ್ಲ ನೀರು ಬರ್ತದೆ ಕಲಗಂದ. ಮಾವಿನಕಾಯಿ ನೆನ್ಕೊಬಿಟ್ಟೆ ಬಾಯಿಲಂತೂ ನೀರು ದಲ ಅಂತ ತುದ್ಬಿಡ್ತದೆ. ಇಲ್ಲಿಗೆ ಉಪ್ಪು ಕದ ಪುಡಿ ಹಾಕೊಂಡು ತಿಂತಾ ಇದ್ದೆ, ತುಪ್ಪದಾಗಿರ್ತದೆ. ಗಂಧ ತಕೋ ತೆತ್ಕೋದು 10 ಕತ್ತೆಗೆ ಉಪ್ಪು ಕದ ಪುಡಿ ಹಾಕೊಂಡು ಇಬ್ದು ತಿನ್ನಕಾಯ್ತದೆ. ನೀನು ಹಿಂಗೆ ಹಾಳು ಉಪ್ಪು ಖಾರ ಪುಡಿ ಅನ್ಕೊಂಡು ಅಮ್ಮ ಬಂದು ನನಗೆ ಉಗಿತಾಳೆ. ಏನಕ್ಕೆ ತಂದ್ಕೊಟ್ಟಿದ್ದಿ ಮಾವಿನಕಾಯಿನೆಲ್ಲ ಅಂತ. ನಾನೆಲ್ಲೋ ಪಾಪತಾಳು ಮಾಲ ಇಷ್ಟು ಕೇಳ್ಕೊಂಡವಳಲ್ಲ ತಂದ್ಕೊಡೋದ ಅಂತ ನಾನು ಅನ್ಕೊಂಡ್ರೆ ನೀನು ಒಳ್ಳೆ ಸರಿಯಾದ ಕೆಲಸ ಮಾಡ್ತಿದ್ದಿ. ಒಂದು ಅರ್ಧನ ಒಂದು ಚೂರ್ನ ಒಂದು ಪೀಸ್ನ ತಿಂದುಬಿಟ್ಟು ಇನ್ನು ಮಿಕ್ಕಿದ್ದು ಎತ್ತು ಮಾಡಿಕೊಂಡು ಆಯ್ತು ತಿನ್ನುವಂತೆ. ಒಂದು ಸಲ ತಿನ್ಕೊಂಡು ಬೇದ್ಗಿರಿ ಕಾಣಿಸ್ಕೊಂಡು ಅದು ಬೇರೆ ಹಾಕ್ಬೇಕು. ಒಂದು ಅವ್ನು ಚೂರು ಕೊಡು, ಕುಯ್ಕೊಟನು ಇಲ್ಲ ಕೆಚ್ಕೊಟನು ಕೊಡಿ, ಒಂದು ಚೂರು ತಿನ್ನುವೆ. ಓದುದು ನೀನು. ನಾನು ಇಲ್ಲಿ ತಂದಿರೋದೆ ತಾಕಾಯ್ಕಿಲ್ಲ ಅಂತ ನಾನಂದ್ರೆ ನೀನು ಬರೀ ಒಂದು ಪೀತು ಕುಯ್ಕೊಡ್ತೀನಿ ಅಂತ. ಏನು ದಿಪ್ಪು ನಂಗಾದಿ ನೀನು. ಒಳ್ಕೋದೆ ಪಾತಿ ಮಾವನಂತಿಕ್ತವೆ. ನನ್ನೇ ಕಲ್ತ್ಬಿಟ್ಟಿದ್ದೆ ಒಳಗಿಲ್ಕೆ. ನಾನೇ ಒಂದು ತೀಲೆ ತಗೋಗಿ ತುಂಬ್ಕ ಬಂದ್ಬಿಡವನು. ತುಂಬ ಆದಿತ್ತಕ್ಕಂತ ಮದಿಕಂತ ತಿನ್ಬೋದಾಗಿತ್ತು. ಒಳಕ್ಕೆ ಹೋಗಕ್ಕೆ ಬುದಕ್ಕಿಲ್ಲ. ಕೇಳಿದ್ರೆ ಎತ್ತ ಮಾವಿನಕಾಯಿನೂ ತಂದ್ಕೋದಕ್ಕಿಲ್ಲ. ಭಾರಿ ಅನ್ಯಾಯ ಮಾಡ್ತಿದ್ದೀರಿ ಕಣಪ್ಪ. ತದಿ ಗಂಡ ಆತಿಕ ಮೂತಿಕ ಹೌದಲ್ಲ, ಅವ್ರನ್ನ ಕಲ್ತು ಈಗ ಅವ್ರಿಗೆ ದಾದ ಇದೆ ಆಟಾಡ್ತೀವಿ ನಾವು. ಒಲ್ಗುಲಿ ಮನೆ ಆಮೇಲೆ ಚೌಕಾಬಾದ ಅನ್ನೆಕಲ್ಲು ಎಲ್ಲನೂ ಆಟಾಡ್ತೀವಿ ಗಂಡ. ಅವ್ರನ್ನ ಮನೆ ಕಲ್ತು ಅದಕ್ಕೆ ಅಟ್ಟಿಗೆ ಬಂದು ಅವ್ರಿಗೆ ಬೋದಿ ನೀನು. ಅವ್ರು ಏನು ಮಾಡೋದು ಪಾಪ. ಅಲ್ಲ ಏನು ಸಣ್ಣ ಮಗು ನೀನು ಅವ್ರ ಜೊತೆಗೆ ಆಟ ಆಡ್ತಾ ನಿಂತ್ಕೊಳಕ್ಕೆ. ಐಕ್ಳು ಸರಿ ಇಲ್ಲ, ಸುಮ್ಮನಿರು ತಟ್ಟಗಿಲ್ಲ ಐಕ್ಳು. ನೆಟ್ವರ್ಕ್ ನೆರವಾಗಿದ್ದಾವ ಅವು. ಆಮೇಲೆ ಅವು ಎಲ್ಲಿಗೋ ಬಾ ಅಂತ ಕರೆದ್ಬಿಟ್ಟು ನೀನು ಹೋಗಿ ಹಂಗೆ ಮಾಲ ಏನಾರು ನೀನು ಐಕ್ಳು ಸಾಗಸ ಗಿವಸ ಸೇರ್ಬಿಟ್ರೆ ನಿನಗೆ ಚಾವಟಿ ತಗೊಂಡು ಹಸಿ ಹೊಡೆಯೋದೆಲ್ಲ ನಿನಗೆ ಬಾರಿಸ್ಬಿಡ್ತೀನಿ ಚೆನ್ನಾಗಿ. ಚಾವಟಿ ತಗೊಂಡು ಸುಮ್ಮನೆ ಮನೇಲಿರು ನೀನು. ಟಿ ವಿ ಪವಿ ನೋಡ್ಕೋ, ಟಿಲಿರು. ಅದು ಬಿಟ್ಬಿಟ್ಟು ಆರ್ತಿಕ ಮೂರ್ತಿಕ ಅಂತ ಕೂತ್ಕೊಬಿಟ್ರೆ ನೀನು ಹೊಡೆದ್ಬಿಡ್ತೀನಿ ನಾನು. ಸುಮ್ಮನೆ ಮನೇಲಿರೋದು ಕಲಿ. ಅಮ್ಮ ಅಡುಗೆ ಮಾಡ್ತಾಳೆ, ಉಣ್ಕೋ ತಿನ್ಕೋ ಟಿ ವಿ ನೋಡ್ಕೋ, ಗೊಂಬೆ ಬೇಕೋ ಏನು ಬೇಕೋ ನೋಡ್ಕೋ, ಟಿಲಿರು. ಹತ್ತಾಗಿತ್ತಾಗಿ ಮನೆಯಿಂದ ಒಂದು ಆಚೆ ಕಾಲ್ಗಿಲ್ಲ ಹಾಕ್ಬಿಟ್ರೆ ಕಾಲು ಮುರಿದ್ಬಿಟ್ಟು ಕೈ ಕೊಟ್ಬಿಡ್ತೀನಿ. ತದಿಕತ್ತಬಹುದು. ಯಾವಾಗ ನೋಡಿದ್ರು ಬರೀ ಬೈಯೋದಯ್ಯ ನೀನು. ಬರೀ ಯಾವಾಗ ನೋಡಿದ್ರು ನನ್ನೇ ಬೈಯೋದು ನೀನು ತಂದೆಗಂತ. ನಾನೇನು ಹೋಗಿದ್ದಾನ ನೀನು ಹೇಳಿದ್ಮೇಲೆ? ನೀನು ಹೇಳ್ದೆ ತಾನೆ ಅವತ್ತು ಹೋಗ್ಬಾರ್ದು ಮಾಡಬಾರ್ದು ಮತ್ಬಾರ್ದು ಅಂತ. ಆವತ್ತಿಂದ ನಾನು ಎಲ್ಲಿಗೂ ಹೋಗೇ ಇಲ್ಲ. ಈಗ ನೋಡಿದ್ರೆ ನೀನು ನನ್ನೇ ಬೈಯಕ್ ಬಾ ನೀನು. ಹೋಗೋಕಂತ ನೀನು ಒಂದು ತೂರು ತದಿಲ್ಲ ನೀನು. ಬಾರಿ ಹೊಟ್ಟೆ ಉತ್ತಿ ಮತ್ತೆ ಕಲ್ತಿದ್ದಿ ಗೊತ್ತಾ. ಅಲ್ಲ ನನ್ನೇ ಬೈತಿದ್ದಲ್ಲ ನೀನು ಯಾವಾಗ ನೋಡಿದ್ವಿ. ನಾನು ಹೋಗಿದ್ದಾನೆ ಹೇಳು ಎಷ್ಟಿತ್ತಾಯ್ತು ಅನ್ನೋ ಮಾತು ಗೊತ್ತಿಲ್ಲ. ಹೌದು ಬಂದ್ಬಿಟ್ಟು ಹಂಗೆ ಹೊಂಟೋದು ಆತಿಕ ಮೂರ್ತಿಕ ಕಾರ್ತಿಕ ಅಲ್ಲವ. ನಾನು ಬೈತಿದ್ದೆ ಅಂದ್ಬಿಟ್ಟು ಅದ್ರ ಮಾತು ಅಂದಿಲ್ಲ ಏನು ಅಂದಿಲ್ಲ. ನೀನು ಈಗ ನೋಡಿದ್ರೆ ನೀನು ನನ್ನೇ ಬೈಯಿ. ಹಿಂಗೆ ಶುದ್ಧ ಸೋಡ್ ಮಾಡ್ಕೊ ಕೂತ್ಕೊಂಡಿಯಾ ಇಲ್ಲ ಮಾವಿನಕಾಯಿ ತಿಂದಿಯೋ? ಎತ್ಕೋಗೋಣ ಮಾವಿನಕಾಯ. ಬೇಡಕತ್ತಿದ್ದು ನಾನೇ ತಿಂತೀನಿ. ಆಮೇಲೆ ಎತ್ಕಿತ್ಕೊ ಹೋಗ್ಬಿಟ್ಟು ಆಮೇಲೆ ನಾನೇ ಉಪ್ಪು ಕದ ಪುಡಿ ಹಾಕೊಂಡು ತೆತ್ಕೊಂಡು ಅಂತ ತಿನ್ಬೇಕು. ತದಿದು ಬರ್ತೀನಿ. ಲಾ ಕುಳ ಹೇಳಮ್ಮ. ಲಾ ಅದೇನು ಅಷ್ಟೊಂದು ಮಾವಿನಕಾಯಿ ತಂದಿದ್ದಿ? ಒಂದು ಚೂರು ರೂಪಾಯಿ ಕೊಡೋದು ಬಿಟ್ಬಿಟ್ಟು ಕುಳ ಏನಾದ್ರು ಹೆಚ್ಚು ಕಡಿಮೆ ಹಾಕ್ಬಿಟ್ರೆ ಮಾವನಿಗೆ ಸರಿಯಾಗಿ ಮಾಡ್ಬಿಡ್ತೀನಿ ನಿನಗೆ. ಆಮೇಲೆ ಸುಮ್ಮನೆ ಅದು ತಂದ್ಕೊಳ್ಬೇಡ ನೀನು. ಇತ್ತಿ ಮಿತಿ ಇಲ್ದನೆ ತಿಂದುಬಿಟ್ಟು ಆಮೇಲೆ ಬೇರ್ಗಿರಿ ಕಾಣಿಸ್ಕೊಳ್ಳೋದು ಅಂತ. ನಾನಂದ್ರೆ ಬ್ಯಾಸ್ಗೆ ಬೇರೆಯ ಅಷ್ಟೊಂದ್ರೆ ಮಾವಿನಕಾಯಿ ಇಟ್ಕೊತಾವಳೆ ಚಂದವ ಮೇಲೆ. ಅದೇನು ನೀನು ಆಡಾಟ ಚಂದ ಏನು ಸಣ್ಣ ಮಗುವ ನೀನು? ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅಷ್ಟೊಂದ್ರೆ ಮಾವಿನಕಾಯಿ ತಿಂದಾರ ಅವತ್ತೇ ಕೇಳಿದ್ಕೆ ಇಲ್ಲ ಅಂದೀವ್ನಿ. ಒಂದು ಚೂರು ರೂಪಾಯಿ ಕೊಡೋಕಾಯ್ಕಿಲ್ಲ, ಉಂಡುಂಡೆನೇ ಬೇಕು. ಬುಡಮ್ಮ ಇದೊಂದ್ಸಲ ತಿನ್ಕೊಳ್ಳಿ. ಇದೊಂದ್ಸಲ ತಿನ್ಕೊಳ್ಳಿ. ಬೇರ್ಗಿರಿ ಕಾಣಿಸ್ಕೊಂಡ್ರೆ ಹಾಗೆ ಗೊತ್ತಾಯ್ತದೆ. ಏಯ್ ಮಲ ತಗೊಳ್ಳಿ 2 ಮಾವಿನಕಾಯಿ ಎತ್ ಮಾಡ್ತೀನಿ ಆಮೇಲೆ ತಿನ್ನುವಂತೆ. ಒಂದು ಅರ್ಧ ತಿನ್ನು ಸಾಕು. ಅಮ್ಮ ಅದ್ದ ಏನು ಮಾಡೋಕಮ್ಮ, ನಾನು ಅನ್ನನೇ ಉಂಡಿಲ್ಲ ಗೊತ್ತಾ. ಮಾವಿನಕಾಯಿ ತಿನ್ನೋದು ಅಂದ್ಬಿಟ್ಟು ಏನ ಮಾವಿನಕಾಯಿ ತಿನ್ನೋದು ಅಂದ್ಬಿಟ್ಟು ಅನ್ನ ಉಂಡಿಲ್ಲ. ಏಯ್ ಹಂಗೆ ಬಾರಿಸ್ಬಿಡ್ತೀನಿ. ಬಾರಿಸ್ತಾ ಬಾ. ಮಾವಿನಕಾಯಿ ತಿನ್ನೋದು ಅಂದ್ಬಿಟ್ಟು ಅನ್ನ ಉಂಡಿಲ್ವಂತೆ ನನ್ನ ಮುಸುಡಿಗೆ 4 ಬಾರ್ಸನ ಬಾರಿಸ್ಬಿಡ್ತೀನಿ ಹಂಗೆ. ಎದ್ ನಡಿ ನೀನು. ಓ ಅಷ್ಟೊಂದ್ರೆ ಮಾವಿನಕಾಯಿ ತಿಂದಾರ ಕುಳ್ಳ ಅವಳಿಗೆಲ್ಲ ಕಲ ನಿನ್ಗುಗಿಬೇಕು ಮೊದಲು. ಇದು ಸ್ವಲ್ಪ ಮಾವಿನಕಾಯಿ ಸೀಜನೆ ಮುಗ್ದೈತವೆ, ಮುಂದೇಳು ತಿನ್ಕೊಳ್ಳಿ ಬಿಡು. ಅಲ್ಲ ನೀ ತಾನೇ ಹೇಳ್ದಳು ಬಸ್ರಿ ಬೈಕೆ ಏನಾರು ಕೇಳಿದ್ರೆ ತಂದ್ಕೊಡು, ಏನು ಮಾಡಕ್ ಹೋಗ್ಬೇಡ ಮಟ್ಟಕ್ಕೆ ಹೋಗ್ಬೇಡ ಬೈಬೇಡ ಅಂತ ಅಂದ್ಬಿಟ್ಟು. ಈಗ ನೋಡ್ರೆ ನನಗೆ ಬೈತಾ ಕೂತಿದ್ಯಲ್ಲಮ್ಮ ನೀನು. ಬಸ್ರಿ ಬೈಕೆ ಆಸೆಕೊಂಡು ಚೂರು ತಂದ್ಕೊಡು ಅಂದಿದ್ದು. ಏನು ನಿನ್ನ ಮಕ್ರಿ ಓದ್ಕ ಬಾ ಅಂದಾರ ಮುಗ ಮಲ ಅಷ್ಟು ತಿನ್ಬೇಡ್ದು ಕಣವ. ತೋದಿ ಕದಮ್ಮ ತೋದಿ ಇಟ್ಟು ಹೇಳ್ತಿದ್ದೆಲ್ಲ ನೀನು. ಒಂದೇ ಒಂದು ತಿನ್ಕತೀನಿ ಕೈಲಿ ಇಡ್ತಿರೋದ. ಇದು ಅದು ಎತ್ ಮಾಡ್ಬಿಟ್ಟು ನಾಳಿಗೊಂದು ನಾಳಿದ್ದಕ್ಕೊಂದು ಆಯ್ತಮ್ಮ. ಸರಿ ಕತೆ ಸರಿ ಕತೆ ಹೋಗು. ತದಿ ಕಣಮ್ಮ ಉಪ್ಪು ಕದ ಹಾಕೊಂಡು ಬತ್ತೀನಿ ತಾಳು. ಉಪ್ಪು ಖಾರ ಒಂದು ಚೂರು ತಿನ್ನು. ಬ್ಯಾಸ್ಗೆ ಬೇದಿ ಹಿಡ್ಕೊಬಿಟ್ಟು ಒಂದು ಚೂರು ಹಾಕವ. ಒಂದು ತೂರೇ ತೂರು ಹಾಕತ್ತೀನಿ ಕಣಮ್ಮ. ಹಾಳಕ್ಕೆ ಅರ್ಚಾಡು ಕಿರ್ಚಾಡಿದ್ರೆ
ಏನು ಹಾಕಿಲ್ಲ ಒಳ್ಳೆ ತಂದಿಂದ ನೈಸ್ ಮಾಡಿ ಹೇಳ್ಬೇಕು ಇನ್ನೇನು ಕುಳ್ಳ ಇನ್ನೇನು ಇನ್ನೇನು ಇಲ್ಲ ಕಣಮ್ಮ, ನೀನೇ ಹೇಳ್ಬೇಕು. ಪಂಚಾಯತಿ ಕಟ್ಟೆ ಹೇಳುವಿಲ್ಲ ಕೇಳುವಿಲ್ಲ, ಹೋಗಿ ಪಂಚಾಯತಿಗೆ ಸೇರಿಸ್ಬಿಟ್ಟಿದ್ದೀರಿ. ನೀನು ಬರ್ತಾನೆ ಅಂದ್ಬಿಟ್ಟು ಕಾಯ್ಕ ಕೂತ್ಕೊಳಕ್ಕದ ಉತ್ತಾಗೋಯ್ತದೆ ಅಂದ್ಬಿಟ್ಟು ಹಂಗೆ ಓದೋಕತೆ ತಲೆಗೆಲ್ಲ ಕೆಡ್ಸ್ಕೊಬೇಡ. ನನ್ನ ಮಳ್ಳು ಮುಂಡೆ ಎಲ್ಲ ಪಡ್ಬೇನೆ ಎಲ್ಲನೂ ಮುಡಿಕೊಂಡು ಮುಡಿಗಿಲ್ಲ ಅಂತ ಸುಳ್ಳು ಹೇಳ್ತಿದ್ಲು. ಇವಳು ರತ್ನಿ ಭಾರಿಯ ಬುದ್ಧಿವಂತೆ. ಫೋನ ಅದೇನೋ ಆನ್ ಮಾಡ್ಬಿಟ್ಟು ಬರ್ತಾರಲ್ಲ ಅವ್ಳು ಮಾತಾಡಿದಾರಲ್ಲ ಕೇಳಿಸ್ಕೊಳಕ್ಕೆ, ಹಂಗೆ ಮಡ್ಬಿಟ್ಟು ಬಂದಿದ್ಲು ಫೋನ. ಆಮೇಲೆ ಹೋಗಿ ಬಂದಾಗ ನಿಮ್ಮ ಅಣ್ಣನ ಹಾಟ್ಕಳ ಅವನು ಹೋಗಿ ಅದು ಇದು ಮಾತಾಡಿ ಬೇಕಾದ್ರೆ ಅವಳ್ತಾವ ಅದೇ ಫೋನಲ್ಲಿ ಬೇಕಾದ್ರೆ ನೋಡು ಈಸ್ಕೊಂಡು ಏನೇನು ಮಾತಾಡಿದ್ರು ಎಷ್ಟ ಅಂತವ ಹಂಗೆಲ್ಲ ಮಾಡಿ ಆಗ ಅವಳ ಕರೆದಿ ನಾವು ಹೇಳಿಲ್ಲ ನಮ್ಮ ಊರ ಕಡದೆ ಅಂದ್ಬಿಟ್ಟು ಅವಳು ಏನು ಇಲ್ವಲ್ಲ ಅಂದ್ಬಿಟ್ಟು ಒಪ್ಕತನ ಇಲ್ಲ ಪುಣ್ಯಾಕಿತಿ. ಆಗ ನಾ ಫೋನ್ ರೆಕಾರ್ಡ್ ತೋರಿಸಿದ್ಕೆ ಪಂಚಾಯತಿಲಿದ್ದು ಯಜಮಾನುಗಳೆಲ್ಲವ ಹುಗ್ರಿ ಉಪ್ಪು ಹಾಕಿ ಮಡ್ಗಿದ್ರು ಅವಳ ಊಸಿ ಹುಗ್ದ್ರೆ ಹಂಗೆ ಹಿಂಗೆ ಹೋಗಿನಿಲ್ಲ ಮಾನ ಮರಿತಿ ತೆಗ್ದು ಹಾಕಿದ್ರು. ಮುಂದಿನವ್ರು ಕೇಳವ್ರೆ ಒಡ್ಬೇನೆಲ್ಲನೂ ವಾಪಸ್ ಕೊಡಬೇಕು ಮುಟ್ಬೇಕು ಅಂತವೆ. ಅಲ್ಲ ರಮೇಶ್ ಅಣ್ಣನಿಗೆ ಏನಾಗಿದ್ದವ? ಏನು ತಲೆಗಿಲ್ಲ ಕೆಟ್ಟೋಗಿದ್ದ ರಮೇಶ್ ಅಣ್ಣನಿಗೆ? ಒಂಚೂರು ಬುದ್ಧಿ ಇಲ್ವಾ? ಯಾಕಂಗಾಡೋದು ರಮೇಶ್ ಅಣ್ಣ? ಯಾತಿಕಂಗಾಡತ್ತು? ಹೋಗು ಸುಮ್ಮನೆ ರಮೇಶ್ ಅಣ್ಣನ ಜೊತೆಗೆ ಆಡಕೈತಿಲ್ಲ ಕತೆ, ಇಲ್ಲ ಸಾಲ ಸೂಲ ಮಾಡ್ಕೊಳ್ಳೋದು ಹಿಂಗಾಡೋದು ಏನಾರ್ಗೊಂಡು ಮಾಡ್ಕೊತಿರೋದು. ಹೋಗ್ಲನ್ನೆಲ್ಲ ಬಿಟ್ಟಾಕು, ಮದುವೆ ಆದಮೇಲೆ ಹೆಚ್ಚಿಗೆ ಹೇಳ್ತೇನೆ ನೋಡ್ಕೋಬೇಕು ಹೆಂಗೈತದೆ ಹಂಗೆ ಕೈಲಾದಷ್ಟ. ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ರವ್ರು ಸವಾಸ ಮಾಡ್ಕೊಂಡು ಹೇಳಾಕೋದ್ರೆ ಕೇಳಕ್ಕೂ ಇಲ್ಲ, ನಮಗೆ ಬೊಯ್ಯಕ್ಕೆ ಬರೋದು. ರತ್ನಿ ಭಾರಿ ಬೇಜಾರು ಮಾಡ್ಕೊಂಡವಳೆ, ಊಸಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಒಟ್ಟಿಗೆ ಬಂದಿಲ್ಲ ಅವನು, ಒಟ್ಟಿಗೆ ಬರಲಿ. ಫೋನ್ ಸ್ವಿಚ್ ಆಫ್ ಆಗಿತ್ತು, ಈಗೇನೋ ತೆಗ್ದವನೆ. ಫೋನ್ ಮಾಡಿದ್ಕೆ ಆಮೇಲೆ ಬರ್ತೀನಿ ಅಂದಿದ್ದಾನಂತೆ, ಅದು ಎತ್ತಾಗೋದೋ ಕಾಣಿಯ. ಆ ಯಜಮಾನುಗಳು ಹೊಸಿ ಇವತ್ತು ಕಾಯ್ಕಾಕೋತಿದ್ದಿಲ್ಲ, ಬಂದನೇನೋ ಅಂತ. ಅವನು ಬರ್ನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಆದರು. ಇನ್ನೇನು ಮಾಡೋರು ಹೇಳು. ನೀನು ಬೇಜಾರಾಕಿಲ್ವಮ್ಮ? ಅಣ್ಣ ಹಿಂಗೆ ಆಡಿದ್ರೆ ಯಾರು ತಾನೇ ಬೇಜಾರಾಕಿಲ್ಲ? ಇದು ನನಗೆ ಬೇಜಾರಾಗದೆ ಅಣ್ಣ ಹಿಂಗೆ ಆಡೋದು ನೋಡಿ. ಅಪ್ಪ ಅಂತೂ ಕಾಲು ಮುಗ್ತೀನಿ ಮನೆಗೆ ಬಂದ್ರೆ ಅಂದ್ಬಿಟ್ಟು ಕಾಯ್ಕ ನಿಂತದೆ, ಅಣ್ಣನೇ ಬರ್ತಾ ಇಲ್ವಲ್ಲ. ಸುಮ್ಮನೆ ಉಗಿಸ್ಕೊಬಿಟ್ಲು ಅಣ್ಣನ. ಆಗ್ಲಿಂದ ಹೇಳ್ದಂಗೆ ಕೇಳ್ದಂಗೆ ಎಲ್ಲ ಮಾಡ್ಕೊಂಡು ಹೋಗಿ ಅಣ್ಣ ಹೇಳ್ದಂಗೆ ತಲೆ ಮೇಲೆ ಕೂರ್ಸ್ಕೊಬಿಟ್ಲು. ಅದಕ್ಕೆ ಹಿಂಗೆ ಆಡ್ತಿರೋದು ಅಣ್ಣ, ಇಲ್ಲಾಂದ್ರೆ ಹಿಂಗೆ ಆಡ್ತಿದ್ದ. ಸುಮ್ಮನೆ ಅವ್ನಿಗೆ ನಾವು ಹೇಳೋಕೋದ್ರೆ ಅದಕ್ಕೂ ಕಾಪ ಮಾಡ್ಕೊಬಿಡ್ತಾಳೆ ಅವ್ವ. ಏನಿಗೆ ಮಾತಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿವ್ನಿ. ಅಲ್ಲ ಕಣವ, ಊರಲ್ಲಿ ಬೀದಿಲಿ ಎಲ್ಲ ಅಂಗಡಿ ತವೆಲ್ಲವ ಬರೀ ನಮ್ಮ ಸುದ್ದಿನೇ ಯಾಕನವ. ಈಗ ಟೀ ಕುಡಿಯೋತಕ್ಕೂ ಹೋಗೋಕ್ಕಾಗಿಲ್ಲ, ಅಂಗಡಿಗೆ ತಗೋ ಕುತ್ಕೊಳಕ್ಕಾಗಿಲ್ಲ. ಏನು ಕುಳ ಹಿಂಗಂತಲ್ಲ ನಿಮ್ಮ ಅಣ್ಣ ಹಂಗಂತಲ್ಲ, ಜೈಲ್ಗೆ ಹೋಗಿದ್ನಂತಲ್ಲ ಮುಟ್ಟಿದ್ನಂತಲ್ಲ. ಯಾಕೆ ಬೇಕವ ಇಲ್ದಿರೋದನ್ನ ಮೈ ಪರ್ಚ್ಕೊಂಡು? ಯಾಕೆ ಬೇಕು ಹೇಳಮ್ಮ? ಇಲ್ದಿರೋದ್ನೆಲ್ಲವ ಮೈ ಪರ್ಚ್ಕೊಂಡು ಮೈಗೆ ಹೇಳ್ಕೊಳಂಗೆ. ಏನು ಮಾಡೋದಮ್ಮ? ಯಾರು ಬುದ್ಧಿವಾದ ಹೇಳೋಕ್ಕಾದದು ಹೇಳಿ ಕಾದಲ್ಲಿ. ನಮಗೆ ಬುದ್ಧಿವಾದ ಹೇಳೋಕೋದ್ರೆ ನಮಗಿಂತ ದೊಡ್ಡವ್ರ, ನಮಗಿಂತ ಮುಟ್ಟವ್ರ, ಅದಕ್ಕೆ ಕೇಳಕ್ಕೆ ಬರ್ತಾರೆ. ವಯಸ್ಸಾದ್ರೆ ಸಾಕ, ವಯಸ್ಸೊಂದಾದ್ರೆ ಸಾಕ ಹೇಳು. ಬುದ್ಧಿಯ ನೆಟ್ವಂಗ್ ಕಲಿಬೇಕು ಕಲ. ಏನು ಕತ್ಗೂ ಆಯ್ತದ ವಯಸ್ಸು? ಕತ್ಗೂ ಆಯ್ತದೆ ಕಲ ವಯಸ್ಸು. ಕತ್ತೆಗೂ ಆಯ್ತದಪ್ಪ. ಅದೆಲ್ಲ ಕಲ ಮುಖ್ಯ. ಹೆಂಗಿದ್ದರು ಏನು ಎತ್ತ ಅನ್ನೋದು ಮುಖ್ಯ. ನಾನು ಹೇಳ್ತೀನಿ ಬೆಂಕಿ ಹಾಕ. ನನಗಂತೂ ಮೈಯೆಲ್ಲ ಹುರಿದೋಯ್ತದೆ. ಬರಲಿ ತಾಳು ಮಾಡ್ತೀನಿ ಆಮೇಲೆ ಬರ್ತಾನೆ. ಬಿಟ್ಟನ ಹೊಡೆದು ನಾನು ಹಾಟ್ಕಾಳ ಮನೇಲಿ ಪಾಟಿಯ ನಾವು ಹಿಂಗೆ ಇದ್ರೂ ಇಷ್ಟು ಭಯ ಭೀತಿಯಿಂದ ಇರಿಸಿದ್ರು ಇಂಥ ಕೆಲಸ ಮಾಡವನೆ. ಇತ್ತೀಚೆಗಂತೂ ಭಾರಿ ದುರ್ಬುದ್ಧಿ ಕಲ್ತ್ಕೊಂಡವನೆ. ಇಂಥ ಬುದ್ಧಿಗಳೆಲ್ಲ ಒಳ್ಳೆಯವಲ್ಲ. ಒಳ್ಳೆವ ಜನ ಸುಮ್ಮನೆ ಇಟ್ಟಿರಿಸ್ಕೊಂಡು ವಿಸುಕ್ಕೆ ಹಾವಿಗೆ ವಿಸೈರ ಹಾವಿಗೆ ಹಾಲಿರ್ದಂಗೆ. ಕಣಮ್ಮ ಏನಾರು ಒಂದು ಭಾರಿ ಬೇಜಾರಾಗ್ಬಿಟ್ಟದ ನನಗೆ. ಅದು ಯಾಕೆ ಹಿಂಗೆ ಮಾಡ್ಕೊಬಿಟ್ಟ? ಹೋಗ್ಲಿ ಆಗಿದ್ದಾಗೋಯ್ತು. ಈಗ್ಲಾರು ನೆಟ್ವರ್ಕ್ ಬುದ್ಧಿ ಕಲ್ತ್ಕೊಂಡು ಹೋದ್ರೆ ಐಕಿಲ್ವಾ? ಆಯ್ತದೆ ಕಣಪ್ಪ, ಕಲ್ತ್ಕೊ ಹೋಗ್ಬೇಕಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹಳೆ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.